ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಶ್ರೀ ವಿಶ್ವಾವಸುನಾಮ ವರ್ಷ ಆರಂಭವಾಗಿದೆ ಏಪ್ರಿಲ್ ಮಾಸದಿಂದ. ಈ ಏಪ್ರಿಲ್ ಮಾಸದಿಂದ ಯಾವ ದ್ವಾದಶ ರಾಶಿಗಳಿಗೆ ಯಾವ ಶುಭ ಫಲಿತಗಳು ಸಿಗ್ತಾ ಇದೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಆಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಪರಿಹಾರಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ಬರ್ತಿದ್ದೇವೆ. ಈ ದಿನ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನರಾಶಿ ಜಾತಕರಿಗೆ ಈ ಏಪ್ರಿಲ್ ಮಾಸದಲ್ಲಿ ಹೊಸ ವರ್ಷದ ಆರಂಭದಲ್ಲಿ ಯಾವ ರೀತಿ ಶುಭ ಫಲಗಳು ಇದೆ, ಯಾವ ವಿಶೇಷವಾದ ಯೋಗಗಳಾಗಿರಲಿ ಅಥವಾ ಪರಿಹಾರಗಳು ಏನು ತಗೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಈ ವರ್ಷದ ಆರಂಭದಿಂದಲೇ ಅಂದರೆ ಏಪ್ರಿಲ್ ಮಾಸದ ಆರಂಭದಿಂದಲೇ ಈ ಮೀನರಾಶಿಯಲ್ಲಿ ಮುಖ್ಯವಾಗಿ ಜನ್ಮರಾಶಿಯಾಗಿ ಶನಿ ಪರಮಾತ್ಮ ಇರುತ್ತಾ ಮತ್ತು 5 ಪ್ರಧಾನ ಗ್ರಹಗಳು ಈ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಮುಖ್ಯವಾಗಿ ಈ 5 ಗ್ರಹಗಳು ಜನ್ಮದಲ್ಲಿ ಸಂಚಾರ ಮಾಡ್ತಾ ಇರುವುದು ಆರಂಭವಾಗಿದೆ ಈ ಏಪ್ರಿಲ್ ಮಾಸದಿಂದ. ಮುಖ್ಯವಾಗಿ ಯಾವಾಗಲೂ ಸರಿ ಯಾವರ ವೈಯಕ್ತಿಕ ಜಾತಕ ಚಕ್ರದಲ್ಲಾಗಿರಲಿ ಅಥವಾ ಗೋಚಾರ ಫಲಗಳ ರೀತಿಯಲ್ಲಿ ಇನ್ ಕೇಸ್ ಯಾವುದಾದ್ರೂ ಒಂದು ಶುಭ ಗ್ರಹ ಬಂದಿದೆ ಅನ್ನುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ಆಸಕ್ತಿ, ಒಳ್ಳೆಯ ವಿಷಯಗಳು ನಡೆಯೋದು, ಶುಭ ವಿಷಯಗಳು ನಡೆಯೋದು, ಶುಭ ಸಿಹಿ ಸುದ್ದಿಗಳನ್ನು ಕೇಳೋದು, ಈ ರೀತಿ ಪರಿಣಾಮಗಳು ಇರುತ್ತೆ. ಅದೇ ರೀತಿ ವೈಯಕ್ತಿಕ ಜಾತಕ ಚಕ್ರದಲ್ಲಿ ಅಥವಾ ಈ ಗೋಚಾರದಲ್ಲಿ ಪಾಪಗ್ರಹಗಳು ಬಂದಾಗ ಅದು ಈ ಕೆಟ್ಟ ವಿಷಯಗಳಲ್ಲಿ ಆಸಕ್ತಿ, ಕೆಟ್ಟ ವ್ಯಕ್ತಿಗಳ ಜೊತೆ ಸಹವಾಸ, ಕೆಟ್ಟ ಯೋಚನೆಗಳು, ಈ ರೀತಿ ಕೆಲವೊಮ್ಮೆ ಈ ರೀತಿ ವಿಷಯಗಳು ನಡೀತಾ ಇರುತ್ತೆ ಸಾಧಾರಣವಾಗಿ. ಈಗ ಮೀನರಾಶಿಯವರನ್ನು ತಗೊಂಡ್ರೆ ಈ ಮುಖ್ಯವಾಗಿ ಪಾಪಗ್ರಹಗಳು ಬಂದಾಗ ಅಂತ ಹೇಳಿದರೆ ಜನ್ಮರಾಶಿಯಲ್ಲಿ 5 ಪ್ರಧಾನ ಗ್ರಹಗಳಿದೆ. ಈಗ ರವಿ ತಗೊಳ್ಳಿ, ಬುಧ ತಗೊಳ್ಳಿ, ಶನಿ, ರಾಹು, ಶುಕ್ರ, ಈ ರೀತಿ ಗ್ರಹಗಳು ಬಂದಾಗ ಯಾವ ರೀತಿ ಫಲಗಳು ಈ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಆಗ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಈ ಮೀನರಾಶಿಯವರಿಗೆ ಆಲ್ರೆಡಿ ಅನುಭವ ಆಗ್ತಾ ಇರುತ್ತೆ. ರಾಹು ಬಂದು ಸೆಟ್ಲ್ ಆಗಿಬಿಟ್ಟಿದ್ದಾರೆ ಈ ಮೀನರಾಶಿಯಲ್ಲಿ. ಆಲ್ರೆಡಿ ಕೆಲವೊಂದು ವಿಷಯಗಳು ಅನುಭವಕ್ಕೆ ಬರ್ತಾ ಇರುತ್ತೆ, ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ. ಯಾವ ರೀತಿ ಅಂದರೆ ಈ ರಾಹು ಇನ್ ಕೇಸ್ ಯಾವ ರೀತಿ ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಎಷ್ಟು ದೊಡ್ಡ ಗಣ್ಯ ವ್ಯಕ್ತಿಯಾದರೂ, ಎಷ್ಟು ತಿಳುವಳಿಕೆ ಆಗಿರೋರಾದರೂ ರಾಹು ತನ್ನ ಮಾಯೆಯಲ್ಲಿ ಬೀಳಿಸ್ಕೊಳ್ತಾರೆ. ಅಂದರೆ ಅವರೇ ತಮ್ಮನ್ನು ಜಾಸ್ತಿಯಾಗಿ ಊಹಿಸ್ಕೊಳ್ಳೋದು, ಅವರಿಗೆ ಅರ್ಹತೆ ಇದೆಯೋ ಅರ್ಹತೆ ಇಲ್ಲವೋ ಅದು ಸೆಕೆಂಡ್ರಿ. ಆದರೆ ಅವರನ್ನ ಬಗ್ಗೆ ಅವರು ಜಾಸ್ತಿ ಮಟ್ಟದಲ್ಲಿ ಊಹೆ ಮಾಡ್ಕೊಳ್ತಾ ಇರ್ತಾರೆ. ಜಾಸ್ತಿ ಅಂದರೆ ಅವರಿಗೆ ಈ ಇರುವಂತಹ ಶಕ್ತಿಗೆ ಮೀರಿ ಯೋಚನೆಗಳು, ಕಲ್ಪನೆಗಳು ಮಾಡ್ಕೊಳ್ತಾ ಇರ್ತಾರೆ ಈ ರಾಹುಗ್ರಹ ಪ್ರಭಾವದಿಂದ. ಯಾವುದೋ ಒಂದು ಬಲಹೀನ ಒಂದು ದುಶ್ಚಟಗಳಿಗೆ ಇವರು ಬಲಿಯಾಗುವಂತಹ ಅಥವಾ ಅಡಿಕ್ಟ್ ಆಗುವಂತಹ ಸಾಧ್ಯತೆಯು ಬರುತ್ತೆ. ಈ ಕೆಟ್ಟ ಅಭ್ಯಾಸಗಳ ಕಡೆಗೆ ಇವರನ್ನು ಆಕರ್ಷಿತರಾಗ್ತಾರೆ. ಮುಖ್ಯವಾಗಿ ಮೀನರಾಶಿಯವರು ಯಾವುದೇ ಕೆಟ್ಟ ವ್ಯಸನಗಳಿಗೆ ಒಮ್ಮೆ ಅವರು ಅಭ್ಯಾಸ ಮಾಡಿಕೊಂಡರೆ, ಅದು ಡ್ರಿಂಕಿಂಗ್ ಆಗಿರಲಿ, ಸ್ಮೋಕಿಂಗ್ ಆಗಿರಲಿ ಅಥವಾ ಗ್ಯಾಂಬ್ಲಿಂಗ್ ಆಗಿರಲಿ, ಜೂಜು ಆಗಿರಲಿ, ಅದರಲ್ಲಿಂದ ಹೊರಗಡೆ ಬರೋದು ಮಾತ್ರ ತುಂಬ ಕಷ್ಟ. ಡ್ರಿಂಕಿಂಗ್ ಅಂದರೆ ದಯವಿಟ್ಟು ನೀವು ಮದ್ಯಪಾನ ಅಂತಲೇ ತಿಳ್ಕೊಬೇಡಿ. ಅದು ಒಂದು ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಆ ರೀತಿ ಅವ್ರನ್ನ ಅಡಿಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದರಲ್ಲಿಂದ ಹೊರಗಡೆ ಬರೋದು ತುಂಬ ಕಷ್ಟ ಆಗುತ್ತೆ. ಫುಡ್ ವಿಷಯದಲ್ಲಿ ಆಗಿರಲಿ, ಈ ರೀತಿ ಯಾವುದೋ ಒಂದು ವೀಕ್ನೆಸ್ಗೆ ಏನಾಗುತ್ತೆ, ಅಡಿಕ್ಟ್ ಮಾಡಿಸ್ಬಿಡುತ್ತೆ ಈ ರಾಹುಗ್ರಹವು. ಆದ್ದರಿಂದ ಮೀನರಾಶಿಯವರು ಈ ವಿಷಯಗಳ ಬಗ್ಗೆ ಈ ರಾಹು ಸ್ಥಿರವಾಗಿರುವಂತಹ ಕಾರಣದಿಂದ ಇವರು ಯಾವುದೇ ಕೆಟ್ಟ ವ್ಯಸನಗಳಿಗೆ, ಕೆಟ್ಟ ಅಭ್ಯಾಸಗಳಿಗೆ, ಆಲೋಚನೆಗಳಿಗೆ ಈ ಸಮಯದಲ್ಲಿ ಇವರು ಬಲಿಯಾಗಬಾರದು. ಮುಖ್ಯವಾಗಿ ಈ ಶನಿ ರಾಹು ಇವರಿಬ್ಬರು ಪಾಪಗ್ರಹಗಳು
ಇರುವುದರಿಂದ ಈ ಮೀನರಾಶಿಯವರು ಇವರು ಏನು ಮಾಡ್ತಾ ಇರ್ತಾರೆ ಅಂದರೆ ಈ ಮಾಸದಲ್ಲಿ ತಮಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ, ತಮಗೆ ಕ್ವಾಲಿಫಿಕೇಷನ್ಸ್ ಇದೆಯೋ ಇಲ್ವೋ, ಬಟ್ ಅವರ ಜಾಸ್ತಿಯಾಗಿ ಊಹೆ ಮಾಡ್ಕೊಳ್ತಾ ಇರ್ತಾರೆ. ಏನೋ ಒಂದು ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನು ಮಾಡಬೇಕು, ಒಂದು ಕೈಯಲ್ಲಿ 10,000 ಇಟ್ಕೊಂಡು 10 ಕೋಟಿ ಬಿಸ್ನೆಸ್ ಮಾಡಿದರೆ ಯಾವ ರೀತಿ ಇರುತ್ತೆ, ಎಷ್ಟು ಲಾಭ ಬರ್ಬೋದು, ವರ್ಷಕ್ಕೆ ಎಷ್ಟು ಲಾಭ ಬರ್ಬೋದು, ಒಂದು ತಿಂಗಳಿಗೆ ಎಷ್ಟು ಲಾಭ ಬರ್ಬೋದು ಅಂತ ಈ ರೀತಿ ಅತಿಯಾಗಿ ಆ ಯೋಚನೆಗಳು ಮಾಡ್ತಾ ಇರುವಂತಹ ಈ ಯೋಚನೆಗಳನ್ನು ಈ ಶನಿ ರಾಹು, ಯಾಕಂದರೆ ಶನಿ ಬಂದು ಕರ್ಮಕಾರಕನಾಗಿರ್ತಾನೆ, ರಾಹು ಬಂದು ಅಂದರೆ ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಈ ಶನಿ ರಾಹು ಇರುವುದರಿಂದ ಅವರಿಗೆ ಕೈಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ದುಡ್ಡು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ದೊಡ್ಡದಾಗಿ ಊಹೆ ಮಾಡ್ಕೊಳ್ತಾ ಇರ್ತಾರೆ. ನಾನೊಂದು ದೊಡ್ಡ ಪ್ರಭಾವಶಾಲಿ, ನಾನು ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ತೀನಿ ಅನ್ನುವಂತಹ ಒಂದು ಮಾಯೆಯನ್ನು ಸೃಷ್ಟಿ ಮಾಡೋದಕ್ಕೆ ಆಗುತ್ತೆ. ಆದರೆ ರಿಯಾಲಿಟಿ ಏನಪ್ಪ ಅಂದರೆ ಅದು ಆ್ಯಕ್ಚುಲಿ ಆ ರೀತಿ ಯೋಚನೆ ಮಾಡ್ಕೊತ, ಆ ರೀತಿ ಸ್ಟ್ರಾಟಜೀಸ್ ಮಾಡ್ಕೊತ ಕೂತ್ಕೊಳ್ಳೋದು ಅದು ವೇಸ್ಟ್ ಆಫ್ ಎಫರ್ಟ್ಸ್ ಆಗಿರುತ್ತೆ. ಅದು ಅನಾವಶ್ಯಕವಾಗಿರುವಂತಹ ಪ್ರಯತ್ನವಾಗಿರುತ್ತೆ, ಅದು ಕಾರ್ಯಶೀಲತೆಗೆ ಬರೋಲ್ಲ. ಆದ್ದರಿಂದ ಅವರಿಗೆ ಯಾವುದನ್ನು ಆಗುತ್ತೋ, ಯಾವ ವಿಷಯದಲ್ಲಿ ಅವರ ಅರ್ಹತೆ ಏನು, ಅವ್ರಿಗೆ ಏನಾಗುತ್ತೋ ಕೈಲಾಗುತ್ತೋ ಅದನ್ನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಅದರಲ್ಲಿ ಲಾಭವನ್ನು ಪಡೆಯೋದು, ಅದರ ಬಗ್ಗೆ ಕಷ್ಟಪಟ್ಕೊತ ಹೋಗ್ತಾ ಇರೋದು ಉತ್ತಮವಾಗಿರುತ್ತೆ. ಯಾಕಂದರೆ ಶನಿ ಜನ್ಮದಲ್ಲಿರೋದ್ರಿಂದ ನೀವು ಎಷ್ಟು ಕಷ್ಟಪಟ್ಟರೆ ಅಷ್ಟೇ ಫಲ ಇರುತ್ತೆ. ಜಾಸ್ತಿ ಆಸೆಗೆ ಹೋದರೆ ನಿಮ್ಮ ಟೈಮು, ನಿಮ್ಮ ಎಫರ್ಟ್ಸು, ನಿಮ್ಮ ಥಿಂಕಿಂಗ್ ಎಲ್ಲನೂ ಕೂಡ ವೃಧಾ ಆಗುತ್ತೆ. ಆ ಕಾರಣದಿಂದ ನೀವು ನಿಮ್ಮ ಏನಿರುತ್ತೋ ಅದನ್ನು ನೀವು ನೋಡ್ಕೊಂಡು ಹೋಗೋದು ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ. ಇನ್ನು ಶುಕ್ರನೂ ಇವರಿಗೆ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಈ ಮೀನರಾಶಿಯಲ್ಲಿ ಇವರಿಗೆ ಒಂದು ಬೆಳೆ ಬಾಳುವಂತಹ ಒಂದು ಲಕ್ಸುರಿಯಸ್ ವೆಹಿಕಲ್ ತಗೋಬೇಕು ಅನ್ನೋಂತಹ ಆಸೆ ಆಗಿರ್ಬೋದು. ಮುಖ್ಯವಾಗಿ ಸ್ತ್ರೀಯರಿಗೆ ಒಳ್ಳೆಯ ಒಡವೆಗಳು, ವಸ್ತ್ರಗಳು ಮತ್ತು ಮನೆ ತಗೊಳ್ಳುವಂತಹ ಆ ರೀತಿ ಪ್ರಯತ್ನ ಮತ್ತು ಆ ರೀತಿ ಅವಕಾಶಗಳು ಬಂದಿರೋದರಲ್ಲಿ ಇವರಿಗೆ ಈ ವಿಧವಾದಂತಹ ಅವಕಾಶಗಳಾಗಿರಲಿ, ಈ ರೀತಿ ಪ್ರಯತ್ನಗಳಾಗಿರಲಿ ಕೆಲವರಿಗೆ ಅನುಕೂಲವಾಗುತ್ತೆ. ಯಾಕಂದರೆ ಯಾವಾಗಲೂ ಶುಕ್ರ ಬಂದು ಒಂದು ಎಂಟರ್ಟೈನ್ಮೆಂಟ್ ಪ್ಲಾನೆಟ್ ಆಗಿರೋದ್ರಿಂದ ಒಂದು ಲಕ್ಸುರಿಯಸ್ ಲೈಫ್ನ ಕೊಡೋದ್ರಲ್ಲಿ, ಒಂದು ಅದ್ಭುತವಾದಂತಹ ಒಂದು ಸ್ಥಿತಿಯಲ್ಲಿ ಇಡೋದಕ್ಕೆ ಅನುಕೂಲರಾಗಿರ್ತಾರೆ. ಆದ್ದರಿಂದ ಈ ಮಾಸದಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗೋದು, ಆ ಫಂಕ್ಷನ್ಸ್ಗೆ ಹೋಗಿರುವಂತಹ ಸಂದರ್ಭಗಳಲ್ಲಿ ಯಾಕಂದರೆ ಇವರು ಈ ರಾಹುಗ್ರಹದ ಪ್ರಭಾವದಿಂದ ಜಾಸ್ತಿ ಊಹೆ ಮಾಡ್ಕೊಳ್ತಾ ಇರ್ತಾರೆ. ಇವರ ತನವನ್ನು ಜಾಸ್ತಿ ಹೆಚ್ಚಾಗಿ ಹೇಳ್ಕೊಳ್ಳೋದು, ಬೇರೆಯವರಿಗೆ ಇವರು ತಗೊಂಡಿರುವಂತಹ ವಸ್ತುಗಳನ್ನು ತೋರಿಸೋದು, ಈ ರೀತಿ ಒಂದು ಆಡಂಬರತೆ ಅನ್ನೋದು ಈ ಮೀನರಾಶಿಯವರಿಗೆ ಈ ಮಾಸದಲ್ಲಿ ಆಗುತ್ತೆ. ಮುಖ್ಯವಾಗಿ ಸಮಯಕ್ಕೆ ತಕ್ಕಂತೆ ಈ ಮಾಸದಲ್ಲಿ ಒಂದು ಒಳ್ಳೆಯ ಲಕ್ಸುರಿ ವೆಹಿಕಲ್ ಆಗಿರ್ಬೋದು, ಅಂತಹ ವೆಹಿಕಲಲ್ಲಿ ಪ್ರಯಾಣ ಮಾಡೋದು, ಅಂತಹ ಯೋಗಗಳು ಆಗುತ್ತೆ. ಇನ್ನು ವಿವಾಹದ ವಿಷಯಕ್ಕೆ ತಗೊಂಡ್ರೆ ಶುಭ ಕಾರ್ಯಗಳು ಮಾಡ್ಕೋಬೇಕು. ಮೀನರಾಶಿಯವರಿಗೆ ವಿವಾಹ ಪ್ರಯತ್ನಗಳು ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈಗ ಮಾತುಕತೆಗಾಗಿರಲಿ ಅಥವಾ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳೋಕ್ಕಾಗಿರಲಿ ಅಥವಾ ಆ ವಿವಾಹ ವಿಷಯಗಳು ಅನುಕೂಲ ಆಗೋಕ್ಕಾಗಿರಲಿ ಈ ಮಾಸ ಮೀನರಾಶಿಯವರಿಗೆ ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ. ಮುಖ್ಯವಾಗಿ ಈ ಮೀನರಾಶಿಯಲ್ಲಿರುವಂತಹ ಈ ಸಿನಿಮಾ ಫೀಲ್ಡ್ ಆಗಿರ್ಬೋದು, ಟಿ ವಿ ಸೀರಿಯಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗರ್ಸ್ ಆಗಿರ್ಬೋದು, ಈ ರೀತಿ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಐಡೆಂಟಿಟಿ ಸಿಗುತ್ತೆ. ಇವರಿಗಿರುವಂತಹ ಪ್ರತಿಭೆ ಸಾಮರ್ಥ್ಯಕ್ಕೆ ತಕ್ಕ ಒಳ್ಳೆಯ ಆಪರ್ಚುನಿಟೀಸ್ ಸಿಗೋದಾಗಲಿ, ಅದರಿಂದ ಉತ್ತಮವನ್ನು ಆದಾಯವನ್ನು ಪಡೆಯೋದಾಗಿರಲಿ, ಹೊಸ ಪ್ರಾಜೆಕ್ಟ್ಗಳಿಗೆ ಸೈನ್ ಹಾಕೋದಾಗಿರಲಿ, ಇವರ ಪ್ರತಿಭೆಗೆ ಸಾಮರ್ಥ್ಯಕ್ಕೆ ಸಿಗುವಂತಹ ಒಳ್ಳೆಯ ಐಡೆಂಟಿಟಿ ಅನ್ನೋದು, ಇವರಲ್ಲಿರುವಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯ, ಟ್ಯಾಲೆಂಟ್, ಸ್ಕಿಲ್ ಅನ್ನೋದು ಹೊರಗಡೆ ಬರೋದು ಈಗ ಆಗುತ್ತೆ. ಇನ್ನು ಬುಧ ಗ್ರಹ ಬಂದು ಈ ಮಾಸದಲ್ಲಿ ಇವರಿಗೆ ಜನ್ಮದಲ್ಲಿರುವಂತಹ ಬುಧ ಗ್ರಹವು ಹೊಸ ವ್ಯಾಪಾರ ಮಾಡಬೇಕು ಅನ್ನುವಂತಹ ಯೋಚನೆಗಳು ಬರುತ್ತೆ. ಯಾವುದಾದ್ರೂ ಒಂದು ಹೊಸ ವ್ಯಾಪಾರ ಮಾಡೋಣ, ಒಂದು ಚಿಕ್ಕದಾಗಿರಲಿ ಒಂದು ಹೊಸ ವ್ಯಾಪಾರ ಮಾಡೋಣ. ಮುಖ್ಯವಾಗಿ ಕೆಲವೊಬ್ಬರಿಗೆ ಅವರ ಹತ್ರ ಏನೂ ಇಲ್ದಿದ್ರೂ ಒಂದು 10 ಕೋಟಿ ಬಿಸ್ನೆಸ್ ಮಾಡೋಣ
10 ಕೋಟಿ ಇನ್ಕಮ್ ಮಾಡೋಣ, ಈ ಥರ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಫಂಡ್ಸ್ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಅಂದರೆ ದೊಡ್ಡ ಮಟ್ಟದ ಯೋಚನೆಗಳು ಮಾಡುವುದಕ್ಕೆ ಈ ಬುಧ ಅನುಕೂಲ ಮಾಡಿಕೊಡ್ತಾನೆ. ಆ ರೀತಿ ಒಂದು ಸ್ಟ್ರಾಟಜಿ ಆಗಿರಲಿ, ಒಂದು ಪ್ಲಾನಿಂಗ್ ಆಗಿರಲಿ ಆಗಿರೋದಕ್ಕೆ ಈ ಮುಖ್ಯವಾಗಿ ಮೀನರಾಶಿಯವರಿಗೆ ಬುಧ ಈ ರೀತಿ ಒಳ್ಳೆಯ ಪ್ಲಾನಿಂಗ್ ಮಾಡೋದಕ್ಕೆ, ಒಂದು ಸ್ಟ್ರಾಟಜಿಕ್ಕಾಗಿ ಒಂದು ಪರ್ಟಿಕ್ಯುಲರ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇವರಿಗೆ ಅನುಕೂಲ ಮಾಡಿ ಈ ಏಪ್ರಿಲ್ ಮಾಸದಲ್ಲಿ ಕೊಡ್ತಾ ಇರ್ತಾರೆ. ಇನ್ನು ರವಿ ರಾಶಿಯಲ್ಲೇ ಇರುವಂತಹ ಕಾರಣದಿಂದ ಮುಖ್ಯವಾಗಿ ಒಳ್ಳೆಯ ರೀತಿಯಲ್ಲಿರುವಂತಹ ಈ ಸರ್ಕಾರಿ ಹುದ್ದೆಯಲ್ಲಾಗಿರಲಿ, ಈ ಸರ್ಕಾರಿ ಕೆಲಸಗಳಲ್ಲಾಗಿರಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮ ಹುದ್ದೆಗಳು ಪಡೆಯುವುದಕ್ಕೆ, ಉತ್ತಮ ಹೆಸರನ್ನು ಗಳಿಸೋದಕ್ಕೆ, ಉತ್ತಮ ಜವಾಬ್ದಾರಿಗಳನ್ನು ತಗೊಳ್ಳೋದಕ್ಕೆ, ಒಂದು ರೂಲರ್ ಪೊಸಿಷನಲ್ಲಿ ಅಂದರೆ ಒಬ್ಬ ಕಮ್ಯಾಂಡ್ ಮಾಡುವಂತಹ ಒಂದು ಪೊಸಿಷನ್ನ ಪಡೆಯಬಹುದು. ಮುಖ್ಯವಾಗಿ ಈ ರಾಜಕೀಯ ಕ್ಷೇತ್ರದಲ್ಲಾಗಿರಲಿ ಅಥವಾ ಗೌರ್ಮೆಂಟ್ ಉದ್ಯೋಗಗಳಲ್ಲಾಗಿರಲಿ ಈ ರೀತಿ ಒಳ್ಳೆಯ ಉನ್ನತ ಹುದ್ದೆಗಳನ್ನು ಪಡೆಯಬಹುದು. ಮುಖ್ಯವಾಗಿ ಮೇ 15ರ ನಂತರ ನೋಡಿಕೊಂಡ್ರೆ ಇವರಿಗೆ ರವಿ ಬಂದು ಧನಸ್ಥಾನಕ್ಕೆ ಆಗಮನ ಆಗ್ತಾ ಇರುವಂತಹ ಕಾರಣದಿಂದ ಈ ಮೇ 15ರ ನಂತರ ಸ್ವಲ್ಪ ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿನಿಂದ ಕೆಲವೊಂದು ವಿಷಯಗಳು ನಡೆಯುತ್ತೆ ಮತ್ತು ಈ ಸಮಾಜದಲ್ಲಾಗಿರಲಿ, ಕುಟುಂಬದಲ್ಲಾಗಿರಲಿ ನಿಮ್ಮ ಮಾತಿಗೆ ಬೆಲೆ ಸಿಗೋದು ಅಥವಾ ನೀವು ಹೇಳಿರುವಂತಹ ವಿಷಯಗಳನ್ನು ಫಾಲೋ ಮಾಡೋದು, ಈ ರೀತಿ ಒಳ್ಳೆಯ ವಿಷಯಗಳನ್ನು ರವಿ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮೇ 15ರವರೆಗೆ. ಇನ್ನು ಕುಜ ಪಂಚಮ ಸ್ಥಾನದಲ್ಲಿ ಸಂಚಾರ, ಅದು ಬಂದು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು. ನಿಮ್ಮ ಸಂತಾನ ಯಾವುದಾದ್ರೂ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಸೀಟನ್ನು ಪಡೆಯುವುದಾಗಿರಲಿ ಅಥವಾ ಈ ಮುಖ್ಯವಾಗಿ ನಿಮ್ಮ ಸಂತಾನ ಈ ಕಳೆದಿರುವಂತಹ ವಿದ್ಯಾ ವರ್ಷದಲ್ಲಿ ಅಕಾಡೆಮಿಕ್ ಇಯರಲ್ಲಿ ಆಗಿರಬಹುದು ಉತ್ತಮ ಅಂಕಗಳಿಂದ ಉತ್ತೀರ್ಣರಾಗುವುದು, ಅಂದರೆ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಶುಭ ವಿಷಯಗಳು, ಸಿಹಿ ಸುದ್ದಿಗಳನ್ನು ಕೇಳುವಂತಹ ವಿಶೇಷ ಅವಕಾಶಗಳು, ಸಂದರ್ಭಗಳು ಈ ಮಾಸದಲ್ಲಿ ಗೋಚರವಾಗ್ತದೆ. ನಿಮ್ಮ ಸಂತಾನಕ್ಕೆ ಎಲ್ಲಾದರೂ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ ಅಥವಾ ಉತ್ತಮ ಪ್ಯಾಕೇಜ್ನೊಂದಿಗೆ ಉದ್ಯೋಗ ಪ್ರಾಪ್ತಿ, ಈ ರೀತಿ ಕೆಲವೊಂದು ಒಳ್ಳೆಯ ವಿಷಯಗಳು ಮೀನರಾಶಿಯವರಿಗೆ ಇರುತ್ತೆ. ಒಟ್ಟಾಗಿ ಈ ಮೀನರಾಶಿಯವರಿಗೆ ಹೇಳಬೇಕು ಅಂದರೆ ಈ ಮಾಸದಲ್ಲಿ ನಿಮ್ಮ ಯೋಚನೆಗಳಾಗಿರಲಿ ಅಥವಾ ನಿಮ್ಮ ಕಾರ್ಯಗಳಾಗಿರಲಿ, ನಿಮ್ಮ ಪ್ಲಾನಿಂಗ್ಗಳಾಗಿರಲಿ, ನಮಗೆ ಏನಾಗುತ್ತೆ ಅನ್ನುವುದನ್ನು ದೃಷ್ಟಿಯಲ್ಲಿಟ್ಕೊಂಡು, ಈಗ ಈ ಇದಕ್ಕೆ ಆಕಾಶಕ್ಕೆ ಏಣಿ ಹಾಕೋದು ಅಂತ ಹೇಳ್ತಾರಲ್ವ, ಹಾಕೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಆದ್ದರಿಂದ ಆ ರೀತಿ ಊಹೆಗಳಲ್ಲಿ ಬದುಕುವುದಕ್ಕಿಂತ ನಿಜ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು. ನಮಗೇನಾಗುತ್ತೆ, ನಾವು ಎಷ್ಟುವರೆಗೂ ಇನ್ವೆಸ್ಟ್ ಮಾಡ್ಬೋದು, ಎಷ್ಟುವರೆಗೂ ಹೂಡಿಕೆ ಮಾಡ್ಬೋದು, ನಮಗೆ ಎಷ್ಟಾಗುತ್ತೆ ಅನ್ನುವಂತಹ ಕೆಲವು ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿಮ್ಮ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ಗಳು ಮಾಡಿ, ದೊಡ್ಡ ಮಟ್ಟದಲ್ಲಿ ಸಾಲಗಳು ಮಾಡಿ ಈ ರೀತಿ ಮಾಡಿದ್ರೆ ನಿಮ್ಮ ಕೆಲವೊಂದು ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಬಡ್ಡಿ ಕಟ್ಟೋದಾಗಿರಲಿ, ಹಿಂಪಡಿಸುವುದಾಗಿರಲಿ, ಈ ರೀತಿ ಕೆಲವು ಸಮಸ್ಯೆಗಳು ಬರ್ಬೋದು. ಆ ರೀತಿಯಿಂದ ನಿಮ್ಮ ಈಗ ಸದ್ಯದ ಪರಿಸ್ಥಿತಿ ಏನು ಅಂತ ತಕ್ಕಂತೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತಾ, ಮುಖ್ಯವಾಗಿ ಜನ್ಮದಲ್ಲಿ ಶನಿ ಸಂಚಾರ ಆಗ್ತಾ ಇರುವಂತಹ ಕಾರಣದಿಂದ 7.5 2ನೇ ಹಂತವು ಆಗ್ತಾ ಇರುವಂತಹ ಕಾರಣದಿಂದ ಪ್ರತಿ ಶನಿವಾರವೂ ಮುಖ್ಯವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಅಥವಾ ಈ ನವಗ್ರಹಗಳ ದೇವಸ್ಥಾನವನ್ನು ಅಥವಾ ಶನಿ ಮಹಾತ್ಮನ ದೇವಸ್ಥಾನವನ್ನು ನೀವು ಸಂದರ್ಶನೆ ಮಾಡಿ, ಅಲ್ಲಿ ಶನಿ ಹೋರ ಸಮಯ ಅಂತ ಇರುತ್ತೆ, ಬೆಳಗ್ಗೆ 6ರಿಂದ 7 ಗಂಟೆ. ಈ ಸಮಯದಲ್ಲಿ ಶನಿಗೆ ಸಂಬಂಧಪಟ್ಟಿರುವಂತಹ ತೈಲಾಭಿಷೇಕ ಆಗಿರಲಿ, ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು, ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಮೀನರಾಶಿಯವರು ಪಡೆಯಬಹುದು. ಆದ್ದರಿಂದ ಈ ಮೀನರಾಶಿಯವರು ಈ ಅಂದರೆ ಸಿಂಪ್ಲಿಸಿಟಿ ಲೈಫ್ನ ಲೀಡ್ ಮಾಡೋಕ್ಕೋಗಿ ಇಲ್ದಿರೋದನ್ನೆಲ್ಲ ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಕೆಲವು ದಿನಗಳ ಕಾಲ ಈ ರಾಹುಗ್ರಹ ಪ್ರಭಾವವು ಇರೋದರಿಂದ ಸ್ವಲ್ಪ ನಿಮ್ಮ ವ್ಯವಹಾರಗಳಲ್ಲಿ ತಾಳ್ಮೆಯಿಂದ ಮತ್ತು ಮಾತಿನ ಬಗ್ಗೆ ಗಮನದಿಂದ ಇಟ್ಟು ನೀವು ಕೆಲಸ ಮಾಡಿಕೊಂಡ್ರೆ ಎಲ್ಲವೂ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.